ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್ DSP. ಈ ಕಡೆ ಖುಷಿ ವಿಷಯ ಬಿ ಅದ, ಈ ಕಡೆ ದುಃಖ ವಿಷಯ ಬಿ ಅದ. ಯಾಕಂದರೆ ಸದಾಶಿವ ನಮಗೆ ಜಾರಿಯಾಗಿದೆ. ಸತತವಾಗಿ 30-35 ವರ್ಷಲಿಂತ ಹೋರಾಟ ಆಗಿ ನಿನ್ನೆ ಆಗಿದೆ. ಅದು ಆಗಿದ್ದಕ್ಕೆ ತುಂಬ ಖುಷಿ ಆಯಿತು ನಮಗೆ. ಸ್ವಲ್ಪ ಅಂದ್ರೆ ಭೀ ದುಃಖ ಅದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿ ಹೂವಿನಾರ ಹಾಕೋದ. ಅಲ್ಲಿಗೆ ಎಲ್ಲರೂ ನಮ್ಮ ಹಿರಿಯವರೆಲ್ಲ ಅಲ್ಲೇ ನಿಂತಿದ್ದಾರೆ. ನಾನು ಅಲ್ಲಿ ಹೋಗಿ ದೊಡ್ಡವ್ರ ಕೈಲೇ ಮಾತಾಡಿಸ್ತೀನಿ. ಬಟ್ ನಾನು ಮಾತಾಡಲ್ಲ, ಅವ್ರ ಕೈಲೇ ಮಾತಾಡಿಸ್ತೀನಿ. ನಾನು ಜಾಸ್ತಿ ಮಾತಾಡಲ್ಲ. ಇಲ್ಲಿಗೆ ನಾನು ಅಲ್ಲಿಗೆ ಹೋಗಿ ನಿಮಗೆಲ್ಲ ವಿಡಿಯೋ ತೋರಿಸ್ತೀನಿ, ನೋಡಿ. ಈಗ ಸಮುದಾಯಕ್ಕೆ ಒಂದು ಶುಭ ಸುದ್ದಿ ಅಂತಾನೆ ಹೇಳಬಹುದು. ಈ ಒಂದು ಒಳ ಮೀಸಲಾತಿ ಜಾರಿಗೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಉದ್ದೇಶಿಸಿ ಸೇಡಂ ತಾಲೂಕಾ ಮಾದಿಗ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ಮಾರುತಿಯಣ್ಣ ಕೊಡಂಗಲ್ಕರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ. 30 ವರ್ಷಗಳಿಂದ ಒಳ ಮೀಸಲಾತಿಯ ಹೋರಾಟವು ಎಷ್ಟೋ ಜನ ಈ ಹೋರಾಟದಲ್ಲಿ ಸುಮಾರು ಮಾದಿಗ ಜನರು ನಿಂತುಕೊಂಡಿದ್ದಾರೆ. ಬಂಧುಗಳೇ, ಬಹಳಷ್ಟು ಅವರ ಮೇಲೆ ಹತ್ಯೆಗಳಾಗಿದ್ರು ಕೂಡ ಈ ಮಾದಿಗ ಸಮಾಜ ತುಂಬಾ ಅನುಭವನಪ್ಪ ಅನುಭವಿಸಿದ ಬಂಧುಗಳೇ. ಆದ್ರೆ ಒಂದು ರಾಜ್ಯ ಸರ್ಕಾರವು ಪರಿಗಣಿಸಿ ಮಾದಿಗ ಸಮಾಜಕ್ಕೆ 30 ವರ್ಷದ ನಮಗೆ ನ್ಯಾಯ ಸಿಕ್ಕಿದೆ ಬಂಧುಗಳೇ. ಹಾಗಾಗಿ ಆ ಒಂದು ಪರವಾಗಿ ಮಾದಿಗ ಸಮಾಜ ಸದಸ್ಯರು ಮಾರುತಿಯಣ್ಣ ಕೊಡಂಗಲ್ಕರ್ ಅವರಿಗೆ ಈಗ ಅದೇ ರೀತಿಯಾಗಿ ಜಗನ್ನಾಥಣ್ಣ ತಿಂಗೋಳಿ ಅವರು ಕೂಡ ಒಂದೆರಡು ಮಾತಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ಎಲ್ಲರಿಗೆ ನಮಸ್ಕಾರ. ಈ ಒಂದು ಸುಮಾರು 3 ದಶಕಗಳಿಂದ ಮಾದಿಗ ಸಮಾಜವನ್ನು ಹೋರಾಟ ಮಾಡ್ಕತ ಬಂದಂತ ಒಂದು ಪ್ರಯತ್ನವಾಗಿಸಿ ಇವತ್ತ ಒಳ ಮೀಸಲಾತಿ ವರ್ಗೀಕರಣ ನಿನ್ನೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಒಂದು ಅಂತಿಮ ನಿರ್ಣಯನ ಮಧ್ಯೆ ಏನಂತಂದ್ರ ಒಳ ಮೀಸಲಾತಿ ವರ್ಗೀಕರಿಸಲಾಗಿದೆ. ಆ ಒಂದು ಪ್ರಯತ್ನವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಹಿರಿಯರಾದಂತ ಸುಂದರಣ್ಣ ಅಂಗತಿ ಅವರೇ ಹಾಗೂ ಮಲ್ಲಿಕಾರ್ಜುನ ಅಣ್ಣರೇ ಹಾಗೂ ಮಾದಿಗ ಸಮಾಜದ ಅಧ್ಯಕ್ಷರಾದ ಮಾರುತಿ ಕೊಡಂಗಲ್ಕರ್ ಅವರೇ ಹಾಗೂ ರಾಮು ಕಣಕಲ್ ಅವರೇ, ದೀಪಾ ಕೆಂಪೆ ಅವರೇ ಹಾಗೂ ದತ್ತು ಮುಗುಟಿ ಅವರೇ, ಸಂತೋಷ್ ಕೇಳಿ ಅವ್ರೆ, ಎಲ್ಲ ಚೀಮು ಮುದಾಳ್ ಅವ್ರೆ, ಭಗವಂತರೇ, ಎಲ್ಲ ನಮ್ಮ ಸಮಾಜದ ಯುವ ಮುಖಂಡರೇ ಮತ್ತು ನಾಯಕರೇ. ಈ ಸಂದರ್ಭದಲ್ಲಿ ಬಹಳ ಖುಷಿ ಆದ್ರೂ ಎದೆ ಒಂದ್ ಕಡೆ ಸ್ವಲ್ಪ ದುಃಖದ ಒಂದು ಇದು ಇರ್ತದ. ಆದ್ರ ಖುಷಿ ಮತ್ತು ದುಃಖ ಎರಡನ್ನೂ ನಾವೇನಂತಂದ್ರ ಸಹಿಸ್ಕೊಂಡ್ ಹೋಗ್ಬೇಕಾಗಿರ್ತದ. ಯಾಕಂತಂದ್ರ ಇವತ್ತು 30 ವರ್ಷದ ಹೋರಾಟದ ಪ್ರತಿಫಲವಾಗಿ ಸಾಕಷ್ಟು ಜನ ಇದೆ ಏನಂತಂದ್ರ ನಮ್ಮ ಸಮಾಜದ ಮುಖಂಡರು ನಾಯಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದಕ್ಕ ಬಹಳಷ್ಟು ಏನಂತಂದ್ರೆ ಈ ಹೋರಾಟದ ಇನ್ನ ಮುನ್ನೆಲೆ ಇತ್ತು. ಮತ್ತ ಏನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ಆಯೋಗನು ಸರ್ಕಾರಕ್ಕೆ ಏನಂತಂದ್ರೆ ವರದಿಯನ್ನು ಸಲ್ಲಿಸಿದ ನಂತರ ಒಂದು ಅಂತಿಮ ನಿರ್ಣಯ ಏನಂತಂದ್ರ ಕಾಂಗ್ರೆಸ್ ಗೌರ್ಮೆಂಟ್ ಬಿಜೆಪಿ ಸಿದ್ದರಾಮಯ್ಯ ಅವರು ಏನಂತಂದ್ರ ಮಾಡಲಾಗಿದೆ. ಅದಕ್ಕ ಮತ್ತ ಅದರಂತದ ಏನಂತಂದ್ರ ಇದೆಲ್ಲ ಆಲಕ ಕಾರಣ ಏನಂತಂದ್ರ ನಿಮ್ಮ ಎಲ್ಲರೂ ಹೆಚ್ಚಿನ ಏನಂತಂದ್ರ ಸುಪ್ರೀಂ ಕೋರ್ಟ್ ನ್ಯಾಯಾಲಯವನ್ನು ಏಪ್ರಿಲ್ 1ರಂತೆ ಏನಂತಂದ್ರ ಆದೇಶವನ್ನು ನೀಡ್ತು. ಯಾಕಂತಂದ್ರ ಒಳ ಮೀಸಲಾತಿ ಕೊಡುವುದು ಏನಂತಂದ್ರ ರಾಜ್ಯಕ್ಕೆ ಏನಂತಂದ್ರ ಜಾತಿ ಅನುಗುಣವಾಗಿ ಅಂತ ಹೇಳಿದ ಕಾರಣಕ್ಕಾಗಿ ನಮ್ಮಿನ ನಾಯಕರಾದಂತ
ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭದಲ್ಲಿ ಮಾದಿಗ ಸಮಾಜ ವತಿಯಿಂದ ಅವರಿಗೆ ಏನಂತಂದ್ರೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತೀವಿ. ಹಂಗೆ ಮತ್ತ ಸಚಿವ ಸಂಪುಟದವರಿಗೂ ಏನಂತಂದ್ರ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ಹೆಚ್ಚಿನ ಎರಡು ಮಾತು. ಧನ್ಯವಾದಗಳು ಜಗನ್ನಾಥಣ್ಣ ಚಿಂಚಪಳ್ಳಿ ಅವರಿಗೆ. ಹಾಗೂ ಅದೇ ರೀತಿಯಾಗಿ ಭೀಮು ಮುದಳವರು ಕೂಡ ಒಂದೆರಡು ಮಾತಾಡ್ಬೇಕಂದ್ರೆ ಅವರಲ್ಲಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನವೀಕರಣ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಮಾದಿಗ ಸಮಾಜದ ನಾಯಕರ ಹಾಗೂ ಇಂದು ನಿನ್ನೆ ಆಗಿರ್ತಕ್ಕಂಥ ಏನು ಒಳ ಮೀಸಲಾತಿ ಜಾರಿನ 30 ವರ್ಷಗಳ ಕಾಲವಾಗಿ ನನ್ನ ಸಮಾಜ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿ ಎಷ್ಟೋ ಪ್ರಾಣ ಬಲಿದಾನಗಳಾದ್ರೂ ಕೂಡ ನಿನ್ನೆ ಆ ತೀರ್ಮಾನವನ್ನು ತಗೊಂಡು ಏನೋ ನಿನ್ನೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ರು ಮತ್ತು ಒಳ ಮೀಸಲಾತಿ ಕೂಡ ಜಾರಿಗೆ ಆಗಿದೆ. ಇದಕ್ಕೆ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳಿಗೂ ನಮ್ಮ ಮಾದಿಗ ಸಮಾಜದ ವತಿಯಿಂದ ಹಾಗೂ ವಿಶೇಷವಾಗಿ ನಾಗಮೋಹನ್ ದಾಸ್ ಅವರಿಗೂ ಕೂಡ ನಮ್ಮ ಮಾದಿಗ ಸಮಾಜದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು ಮತ್ತು ಅವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ತುಂಬು ಹೃದಯದ ಅಭಿನಂದನೆ ಹೇಳಿ ಯಾರು ಮಾತನಾಡಲು ಅವಕಾಶ ಮಾಡಿಕೊಟ್ಟು ಹೊಂದಿಸಿ ಧನ್ಯವಾದಗಳು ಭೀಮು ಮುದಳವರಿಗೆ. ಈಗ ಅದೇ ರೀತಿಯಾಗಿ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಸುಂದರ್ ಮಂಗ ಅಣ್ಣನವರು ಕೂಡ ನನ್ನ ಅಣ್ಣ ಸಂಬಂಧ ಏನಂದ್ರೆ ನಮಗ ಮಾತು ಇದು ಏನೋ ತಿಳ್ಕೊಂಡು ನಮಗ 6 ದಿವಸ ಒದ್ದಾಡಿ ಇವತ್ತಿನ ದಿವಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ಯಾದ. ನಮ್ಗೆ ನನಗೆ ಸಂತೋಷ ಆಗ್ಯದ. ಮತ್ತ ಸತತ್ ಸ್ವಲ್ಪ ನೋವು ಆಗ್ಯದ. ಅಧ್ಯಕ್ಷರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ನಾವು. ಆದ್ರೆ ಹೊಸ ನಮಗೆ ನಾವು ಒಳ್ಳೇದಂತ ತಿಳ್ಕೊಂಡು ದೊಡ್ಡ ಸಂತೋಷದಿಂದ ನಾವು ಸಿದ್ದರಾಮಯ್ಯಗ ಮುನಿಯಪ್ಪ ಸಾರಿಗೆ ಮತ್ತು ಆರ್ಬಿ ಕುಂದಾಪುರಿಗೆ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ನಮ್ಮ ಸಮಾಜದ ಸಚಿವ ಎಲ್ಲರಿಗೂ ಮಾಡ್ಯಾರ ಧನ್ಯವಾದಗಳು ಸುಂದರ್ ಮಂಗ ಅಣ್ಣನವ್ರಿಗೆ. ಸಾಕು ಅಣ್ಣ ಇಂಗಳಿಕರ್ ಅವರು ಕೂಡ ಒಂದೆರಡು ಮಾತಾಡ್ಬೇಕಂದ್ರೆ ಅವರಲ್ಲಿ ಕೇಳಿಕೊಳ್ಳಿ. ನಾವು ಮಾಡಿದಂತ ಮಾರ್ಗಸಲತೆ ಹೋರಾಟ ಏನಂದ್ರೆ 7% ತುಂಬಬೇಕಾಗಿತ್ತು. ಅದರ ನಮಗ ಆದ್ದರಿಂದ ಕಷ್ಟ ಸುಖ ಎರಡು ಇರ್ತಾವ ಜೀವನದಾಗ. ಹೆಂಗ ಬಂದ್ರು ಇರ್ತಾರ ಅದೇ ರೀತಿ ನಮಗ್ ಕೊಟ್ಟಾರ. ಇನ್ನೂರ ದಿನದಾಗ ಏನಾರ ಅಂತ ಅಂತ ಬಂದ್ರೆ ಬಿಡೋದ್ ಬೇಡ. ಈ ಕೊಟ್ಟಿಲ್ಲ ದೇವ್ರ ಎಷ್ಟು ಕೊಟ್ಟಾರ ಕೊಡ್ಬೇಕು. ಅದು ಸಂದೇಶ ಎರಡು ಮಾತು ನಮ್ಮ ಸಮಾಜದ ಯಾವ. ಧನ್ಯವಾದಗಳು ಸೊಂಟವಣ್ಣ ಇಂಜೋಳಿಕರ್ ಅವರಿಗೆ. ಹಾಗೂ ಅದೇ ರೀತಿಯಾಗಿ ಈ ಒಂದು ಒಳ ಮೀಸಲಾತಿ ವಿಜಯೋತ್ಸವದ ಸಂದರ್ಭದಲ್ಲಿ ಭಾಗಿಯಾಗಿರುವ ನನ್ನ ಸಮಾಜದ ಎಲ್ಲ ಹಿರಿಯರಿಗೂ ಯುವಕರಿಗೂ ತುಂಬ ಧನ್ಯವಾದಗಳು. ಜೈ ಮಾದಿಗ, ಜೈ ಜೈ ಮಾದಿಗ, ಸತ್ಯ ಭಗವಾನಿಗೆ ಜೈ.